ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಅಹೋರಾತ್ರಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪಂಚಾಯಿತಿ ಉಪಕರಣ ಸೀಸ್ ಮಾಡಿದ್ದ ಚಿಕ್ಕೋಡಿ ಎಸಿ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಎಸಿ ಉಪವಿಭಾಗಾಧಿಕಾರಿ ಆದೇಶ ಗಾಳಿಗೆ ತೂರಿ ಲಾಕರ್ ತೆರೆದಿದ್ದ ಸಿಬ್ಬಂದಿ, ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರ ಆಕ್ರೋಶ. ಫೆಬ್ರವರಿಯಲ್ಲಿ ಲಾಕರ್ ಬಂದ್ ಮಾಡಿಸಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರು ನಿನ್ನೆ ಹೇಳದೆ ಕೇಳದೆ ಲಾಕರ್ ಓಪನ್ ಮಾಡಿದ್ದ ಸಿಬ್ಬಂದಿ. ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ಬನಗೆ ಸೇರಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಗ್ರಾಮದಲ್ಲಿ ಬಿಗುವಿನ ವಾತಾವರಣ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ. ಪಿಡಿಒ ಅಂಬರೀಶ್ ಪಾಟೀಲ್ರನ್ನ ತರಾಟೆಗೆ ತೆಗೆದುಕೊಂಡಂತಹ ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಚಿಕ್ಕೋಡಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಂದಿದ್ರು. ಪೊಲೀಸರು ಮತ್ತು ತಾಲೂಕು ಪಂಚಾಯತ್ ಇಒ ನೇತೃತ್ವದಲ್ಲಿ ಲಾಕರ್ ಮತ್ತೆ ಸೀಲ್. ಪಂಚಾಯಿತಿ ಸೀಲ್ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಟ್ಟಂತಹ ಗ್ರಾಮಸ್ಥರು. ಸೊ ಆ ಪಿಡಿಒ ವಿರುದ್ಧ ಕ್ರಮಗಳಾಗಬೇಕೀಗ. ಚಿಕ್ಕೋಡಿ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿ ಎಸಿ ಕೊಟ್ಟಿದ್ದಂಥ ಆದೇಶವನ್ನ ಧಿಕ್ಕರಿಸಿ ಒಬ್ಬ ಪಿಡಿಒ ಲಾಕರ್ ಅನ್ನು ಓಪನ್ ಮಾಡ್ತಾನೆ ಅಂತ ಹೇಳಿದ್ರೆ ಎಸಿ ಆದೇಶಕ್ಕೆ ಕ್ಯಾರೆ ಇಲ್ಲ, ಕಿಮ್ಮತ್ತಿಲ್ಲ ಅಂತೇಳಿ ಅರ್ಥ. ಒಂದ ಎಸಿ ಪ್ರಯೋಜನಕ್ಕಿಲ್ಲದಂತಹ ಎಸಿ ಅಥವಾ ಪಿಡಿಒ ಎಸಿಗಿಂತ ಸುಪ್ರೀಂ ಆಫೀಸರ್ ಅಲ್ಲಿ. ಪಿಡಿಒಗೆ ಇಷ್ಟು ದುರಹಂಕಾರ ಇದೆ ಅನ್ನೋದಾದ್ರೆ ಆ ಪಿಡಿಒನ ಸಸ್ಪೆಂಡ್ ಮಾಡಬೇಕಲ್ಲ. ತಾಲೂಕು ಪಂಚಾಯತ್ ಇಒ ಸ್ಥಳದಲ್ಲೇ ಬಂದ ತಕ್ಷಣ ಮೇಲ್ನೋಟಕ್ಕೆ ಎಸಿ ಅವರ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಪಿಡಿಒ ಅಂದ್ರೆ ಬಂದಂತಹ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನ್ ಮಾಡ್ತಾ ಇದ್ರು ಗೊತ್ತಾಗಲ್ವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ? ನಾನು ಅನಿತಾ ವಿಕ್ರಮ್ ಬನ್ಗೆ ಅಂತ ಹಿರೇಕೋಡಿ ಪಂಚಾಯತಿಯ ಸದಸ್ಯ ಮಾತಾಡೋದು. ಫೆಬ್ರವರಿ ತಿಂಗಳಿನಾಗ ನಮ್ಮಲ್ಲಿ ಭ್ರಷ್ಟಾಚಾರ ಆಗಿದ್ದ ಅಂದ ಕಿಶಿಂದ 19 ಮೆಂಬರ್ಸ್ ಕೂಡಿಕಿಶಿಂದ ನಾವು ಟ್ರೆಜರಿ ಲಾಕ್ ಮಾಡಿದ್ದು. ಆಮೇಲೆ 18 ಜನ ಕೂಡಿಕಿಶಿಂದ ಅವ್ರ ಸ್ವಲ್ಪ ದಿವಸ ಆದ ಕೂಡಲೇ ಅವ್ರ ಹಿಂಪಡೆ ಮಾಡ್ಕೊಂಡಾರು. ನಮ್ಗೇನ್ ಇದ್ ಬೇಡ ತಂಕ್ಷನ್ ತಗೊಂಡಾರು. ನಂದ್ ಮಾತ್ರ ಅರ್ಜಿ ಎಲ್ಲಾ ಕಡೆ ಹೋಗೈತೇನಂದ್ಲಿ ಎಲ್ಲಾ ಆಫೀಸ್ ಲೆವೆಲ್ ಎಲ್ಲಾ ಕೊಟ್ಟಿದ್ದೇನೆ. ಎಲ್ಲಾ ರಿಸೀವ್ಡ್ ಬಂದೈತಿ. ಡಿಸಿ ಅವ್ರದಿಂದನೂ ಲೆಟರ್ ನಂಗೆ ರಿಟರ್ನ್ ಬಂದೈತಿ. ಅವ್ರ ಏನಂದಾರು ಇದೆಲ್ಲಾ ತನಿಖೆ ಹಾಕಿಸಿಂದ ಯಾರ ತಪ್ಪು ಮಾಡಿದಾರು ಅವ್ರ ಮ್ಯಾಗ ಕ್ರಮ ಜರುಗಲಿ ಅಂತ ಕಿಸಿಂದ ಅವ್ರು ಒಬ್ರು ಲೆಟರ್ ಕಳಿಸಿದಾರ. ಅದ್ರ ನಂತರ ಉಳಿದವ್ರು ಸಾಹೇಬ್ರು ಯಾರ ಬಿ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರ ನಿನ್ನೆ ಒಂದ ಅಧ್ಯಕ್ಷ ಮತ್ತ ಹಳಿ ಅಧ್ಯಕ್ಷರ ಸೊ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಸಪ್ತಸಾಗರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಪ್ತಸಾಗರ್ ಅವರೇ, ಏನಿದು ಇನ್ಸಿಡೆಂಟ್? ಏನಕ್ಕೆ ಸೀಲ್ ಮಾಡಿರೋದೇನಕ್ಕೆ? ಈ ಪಿಡಿಒ ಮೇಲೆ ಏನ್ ಕ್ರಮ ಆಗಿದೆ ಈಗ ಹೊಸದಾಗಿ? ಅಕ್ಷಯ್, ಏನು ಅಂತಂದ್ರೆ ಕಳೆದ ಒಂದು ಫೆಬ್ರವರಿಯಲ್ಲಿ ಒಂದು ಭ್ರಷ್ಟಾಚಾರಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಆಗಿದೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದು ಆ ತಿಜೋರಿಯನ್ನ ಲಾಕ್ ಮಾಡಿರ್ತಾರೆ. ಸೊ ಅದೇ ಒಂದು ಕ್ಷಮ ಈ ಒಂದು ಕಳೆದ ಒಂದು 2-3 ದಿನಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಆಗಿರುತ್ತೆ. ಹೊಸ ಅಧ್ಯಕ್ಷರಾಗಿ ಏನ್ ಮಾಡ್ತಾರೆ ಅಂದ್ರೆ ಹಲವಾರು ಸದಸ್ಯರುಗಳು ಕೂಡ ಅವರಿಗೆ ಬೆಂಬಲವನ್ನ ಕೊಟ್ಟು ಆ ತಿಜೋರಿಯನ್ನ ತೆಗೆಯುವಂತ ಒಂದು ಕಾರ್ಯದಲ್ಲಿ ಅವರು ಪಳೆದಿರ್ತಾರೆ. ಯಾಕೆಂತಂದ್ರೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ತಿಜೋರಿ ಲಾಕ್ ಆಗಿರುವಂತದ್ದು. ನೀವ್ ಯಾಕೆ ಹೀಗ್ ಮಾಡ್ತೀರಾ ಅಂತಂದು ಕೆಲವೊಂದಿಷ್ಟು ಸದಸ್ಯರುಗಳು ಅಲ್ಲಿ ಆರೋಪವನ್ನ ವ್ಯಕ್ತಪಡಿಸಿರುವಂತದ್ದು. ಅಕ್ಷಯ್, ಓಕೆ, ಥ್ಯಾಂಕ್ ಯು ಸಪ್ತಸಾಗರ್ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಜೋರ್ಲೇರಿ
ಅವನು ಆ ಪಿ ಡಿ ಒ ಕ್ಯಾರೆ ಅಂತಿಲ್ಲ. ಸೊ ಪಿ ಡಿ ಒ ಅವರು ಅಂಬರೀಶ್ ಪಾಟೀಲ್ ಸರ್ ನಮಸ್ತೆ. ಹಲೋ ಅಂಬರೀಶ್ ಪಾಟೀಲ್ ಅವರೇ ನಮಸ್ತೆ. ನಮಸ್ಕಾರ ಹೇಳಿ. ಏನಕ್ಕೆ ಸೀಲ್ ಮಾಡಿದ್ರು, ನೀವ್ ಯಾಕೆ ಸೀಲ್ ಹೊಡೆದ್ರಿ ಸರ್? ಯಾವುದು? ನಿಮ್ಮ ಪಂಚಾಯತಿಯಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ? ಇಲ್ಲ, ಅದು ನಾವು ಹೊಡೆದಿಲ್ಲ. ಹಾ, ನಾವು ಹೊಡೆದಿಲ್ಲ. ಯಾರು ಹೊಡೆದಿದ್ ಯಾರು? ನಿಮ್ ವಿರುದ್ಧನೇ ಆರೋಪ ಇರುವಂತದ್ದು. ಇಲ್ಲ ಇಲ್ಲ, ಅದು ಸದಸ್ಯರು ಅವ್ರ ಮೀಟಿಂಗ್ ಪಾಸ್. ಅಲ್ಲಲ್ಲ, ಈಗ ನಿಮ್ಮ ಉಪವಿಭಾಗಾಧಿಕಾರಿ AC ಅವರು ಬಂದು ಸೀಲ್ ಹಾಕಕ್ ಕೇಳಿದ್ರಲ್ವಾ? AC ಅವರು ಹಾಕಕ್ ಹೇಳಿಲ್ಲ. ಹಾ, ಇವ ಸರ್ ಪ್ರಿವಿಯಸ್ಲಿ ವರ್ಕ್ ಮಾಡ್ತಾ ಇದ್ದಂತ ಕದ್ರೋಳಿ ಇವ ಸರ್ ಮಾಡಿದ್ರು. ಯಾರು? ಅದು ಪ್ರಿವಿಯಸ್ಲಿ ಕದ್ರೋಳಿ ಅಂತ ಇದ್ರು. ನಿಮಗೆ ಸರ್ಕಾರದಿಂದ ಆದೇಶ ಬಂದಿತ್ತಲ್ಲ ಇದು ಲಾಕ್ ಮಾಡ್ಬೇಕು, ಸೀಲ್ ಮಾಡ್ಬೇಕು ಅಂತ ಹೇಳಿ? ಇಲ್ಲ ಇಲ್ಲ, ಸರ್ಕಾರದಿಂದ ಆದೇಶ ಬಂದಿಲ್ಲ. ಸರ್ಕಾರದಿಂದ ಆದೇಶ ಬಂದಿಲ್ಲ? ಇಲ್ಲ, ಯಾವ ಅಧಿಕೃತ ಆದೇಶ ಬಂದಿಲ್ಲ ಸರ್ಕಾರದಿಂದ? ಇಲ್ಲ, ಆದೇಶನೂ ಇಲ್ಲ, ಏನೂ ಇಲ್ಲ. ಅವ್ರು ತಮ್ಮ ಒಂದು ಅಡ್ಜಸ್ಟ್ಮೆಂಟ್ ಸಲುವಾಗಿ. ಯಾರ ಅಡ್ಜಸ್ಟ್ಮೆಂಟ್? ಯಾರು ಮಾಡ್ತಾ ಇದಾರೆ ಅಡ್ಜಸ್ಟ್ಮೆಂಟ್? ಅವ್ರವ್ರು ಏನೋ ಒಂದು ಬಂದ್ ಮಾಡ್ತಾರೆ. ಮತ್ತೆ ಯಾಕೆ ಮತ್ತೆ ಲಾಕ್? ಅಲ್ಲ, ಒಂದ್ ನಿಮಿಷ ಅಂಬರೀಶ್ ಅವರೇ, ಇನ್ ಕೇಸ್ ಲಾಕ್ ಮಾಡ್ಲಿಕ್ಕೆ ಆದೇಶ ಇಲ್ಲ ಅಂದ್ರೆ ಮತ್ತೆ ಪೊಲೀಸರು ಮತ್ತೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಬಂದು ಮತ್ತೆ ಯಾಕೆ ಲಾಕ್ ಮಾಡಿದ್ರು ಮತ್ತೆ? ಇಲ್ಲ, ಅದು ನೋಡ್ರಿ, ಮೇಲಾಧಿಕಾರಿಗಳು ಅದಕ್ಕೆ ಉತ್ತರ ಕೊಡ್ಬೇಕ್ರಿ. ಯಾಕಂತಂದ್ರೆ ಅದಕ್ಕೆ ಯಾವ್ದೇ ರೀತಿ ಅಂತ ಅಧಿಕೃತವಾಗಿ ಆದೇಶ ಇಲ್ಲ. ಅಲ್ಲ, ಆದೇಶ ಇಲ್ಲ ಅಂದ್ರೆ ಈಗ ಅವ್ರು ಬಂದು ಯಾಕೆ ಲಾಕ್ ಮಾಡಿದ್ರು? ಆದೇಶ ಇಲ್ಲ ಅಂದ್ರೆ ಮತ್ತೆ ಅದೇ ಮತ್ತೆ ಸಮಸ್ಯೆ. ಅಂದ್ರೆ ನಿಮಗೆ ಯು ಡೋಂಟ್ ಕೇರ್ ಅಬೌಟ್ AC? ಇಲ್ಲ, ಉಪವಿಭಾಗಾಧಿಕಾರಿಗೂ ನಿಮ್ಗೂ ಲೆಕ್ಕಕ್ಕೆ ಇಲ್ಲ. ಯು ಆರ್ ಅಬೌವ್ ದಿ DC, ಅಬೌವ್ ದಿ AC. ಫಸ್ಟ್ಲಿ ನಾನ್ ಹೇಳ್ಬೇಕಂದ್ರೆ ಅಲ್ಲ, ನೀವು ಮೇಲಾಧಿಕಾರಿಗಳಿಗಿಂತ ನೀವು ಮೇಲಾಧಿಕಾರಿಗಳಿಗೆ ಮೇಲಾಧಿಕಾರಿ, ತಾಲೂಕು ಪಂಚಾಯತ್ ಇಒಗೆ ನೀವು ಮೇಲಾಧಿಕಾರಿ. ಯು ಆರ್ ಸುಪ್ರೀಂ ಲೀಡರ್ ಇನ್ ಯುವರ್ ಪಂಚಾಯತ್. ಹಾಗಲ್ಲ, ನಾವ್ ಹೇಳೋದು ಸ್ವಲ್ಪ ನೋ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಗಮನಿಸ್ತಾ ಇದ್ದೆ ನಾನು, ನಿಮ್ಮ ಹಾವಭಾವ ಗಮನಿಸ್ತಾ ಇದ್ದೆ ವಿಡಿಯೋದಲ್ಲಿ. ನೀವು ತಾಲೇನೆ ಕೆಡಿಸ್ಕೊಂಡಿಲ್ಲ, ಏನ್ ಮಾಡ್ಕೋತೀರಾ ಅನ್ನೋ ಲೆವೆಲ್ಗಿತ್ತು ನಿಮ್ಮ ವರ್ತನೆ. ಇಲ್ಲ ಇಲ್ಲ, ನಾನ್ ಹೇಳೋದು ಕೇಳ್ರಿ. ನಮ್ದು ಅದ ಆದೇಶ ಇಂತ ಏನೂ ಇಲ್ಲ ಹಿಕ್ಬೇಕಂತೇಳಿ AC ಅವರು ನಮ್ಗೆ ಹೇಳಿಲ್ಲ. ಅದು ಆದೇಶನೂ ಇಲ್ಲ, ಏನೂ ಇಲ್ಲ. DC ಆದೇಶನು ಬಂದಿಲ್ವಾ? ಇಲ್ಲ ಇಲ್ಲ ಇಲ್ಲ, ಸರ್ಕಾರಿ ಆದೇಶ ಇಲ್ಲ. ಸರ್ಕಾರಿ ಆದೇಶ ಇಲ್ಲದೆ ಮತ್ತೆ ಯಾಕೆ ನಿಮ್ಮ ತಾಲೂಕು ಪಂಚಾಯತ್ ಇಒ ಬಂದು ಮತ್ತೆ ಅದನ್ನ ಸೀಲ್ ಮಾಡುವ ಅವಶ್ಯಕತೆ ಏನಿತ್ತಾಗಾದ್ರೆ? ಬೇಡ ಅಂತ ಹೇಳ್ಬೋದಿತ್ತಲ್ಲ. ಅದನ್ನ ಅವ್ರು ಉತ್ತರ ಕೊಡ್ಬೇಕ್ರಿ. ಅದಕ್ಕ ನೀವಲ್ಲ, ಅವ್ರು ಉತ್ತರ ಕೊಡ್ಬೇಕ್ರಿ. ಯಾಕಂದ್ರೆ ಅವ್ರು ಮಾಡಿದ್ದು, ನಾವಲ್ಲ, ನಮ್ ಇನ್ವಾಲ್ವ್ಮೆಂಟ್ ಇಲ್ಲ ಅದಕ್ಕೆ. ಸೊ PDO ಇಸ್ ಸುಪ್ರೀಂ ಲೀಡರ್ ಇನ್ ಹಿರೇಕೋಡಿ. ಸರ್, ಅರ್ಥ ಮಾಡ್ಕೊಡ್ರಿ. ನಾವೇನ್ ಹೇಳುತ್ತೇವೆ, ನೀವೇನ್ ಕ್ವಶನ್ ಹೇಳ್ತಿರಲ್ಲ, ಅದಕ್ಕೆ ನಾನು ಹೇಳ್ತಿದೀನಿ. ನಾವಾಗ ಅದಕ್ಕೆ ಇನ್ವಾಲ್ವ್ಮೆಂಟ್ ಅಲ್ಲ, ನಿಮ್ಮ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ದಾರೆ, ಊರ್ ಜನ. ದಟ್ ಶೋಸ್ ಹೌ ಯು ವರ್ಕ್ಸ್. ನೀವು ಹೇಗ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಜನರ ಪ್ರತಿಭಟನೆ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಶೋಸ್. ಒಬ್ಬ PDO ವಿರುದ್ಧ ಊರಿನ ಜನ ಬಂದು ಪ್ರತಿಭಟನೆ ಮಾಡ್ತಿದಾರೆ ಅಂತ ಹೇಳಿದ್ರೆ ನೀವ್ ಹೇಗ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಗೊತ್ತಾಗತ್ತಲ್ಲ ಅಲ್ಲಿ. ಇಲ್ಲ ಇಲ್ಲ, ನಾವು ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಗೆ ಮತ್ತೆ ಯಾಕೆ ಪ್ರತಿಭಟನೆ ಮಾಡಿದ್ದಾರೆ? ನಿಮ್ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದಾರಲ್ಲ ಅಲ್ಲಿ. ಅದು ಸರ್ ಮಾಬ್ ರೀ, ಅಲ್ಲಿ ಮಾಬ್. ದೇ ಆರ್ ನಾಟ್ ಮಾಬ್. ಅಂಬರೀಶ್ ಪಾಟೀಲ್ ಅವರೇ, ನೀವು ಪೊಸಿಷನ್ ಅಲ್ಲಿ ಇದ್ದೀರಿ, ಗವರ್ಮೆಂಟ್ ಪೊಸಿಷನ್ ಅಲ್ಲಿ. ಅವ್ರು ಮಾಬ್ ಅಲ್ಲ, ಜನ. ಮಾಬ್ಗೂ ಜನಕ್ಕೂ ವ್ಯತ್ಯಾಸ ಇದೆ ಅಂಬರೀಶ್ ಪಾಟೀಲ್ ಅವರೇ. ಹೌದು. ಮತ್ತೆ ಇಲ್ಲ, ಅದೆಲ್ಲ ಸತ್ಯಕ್ಕೆ ದೂರವಾದ. ಅಲ್ಲ, ಜನ ಯಾಕೆ ಬಂದು ಪ್ರತಿಭಟನೆ ಮಾಡ್ತಾರೆ? ಮಾಬ್ ಅಂದ್ರೆ ಅದಕ್ಕೆ ದೋಂಬಿ ಮಾಡಿದಾರ್ರಿ ಅಲ್ಲಿ. ಅವ್ರಿಗೆ ಯಾರೋ ಒಬ್ರು ಕುಮ್ಮಕ್ಕು ಕೊಟ್ಟಿದ್ದಾರೆ. ಅಲ್ಲಿ ಜನ ಅಂತೂ ಲೋಕಲ್ ಜನ ಅಂತೂ ಅಲ್ಲ. ನೀವು ಯಾರು ಟಾಕಿಂಗ್ ಲೈಕ್ ಎ ಪೊಲಿಟಿಷಿಯನ್? ಒಬ್ಬ ರಾಜಕಾರಣಿ. ನಿಮ್ಮ ಹಿರಕೋಡಿಯ ಚಿಕ್ಕೋಡಿಯ ರಾಜಕಾರಣಿಗಳು ಮಾತಾಡ್ದಾಗೆ ಮಾತಾಡ್ತಾ ಇದ್ದಾರೆ. ಯು ಆರ್ ನಾಟ್ ಟಾಕಿಂಗ್ ಲೈಕ್ ಎ PDO, ನಾಟ್ ಲೈಕ್ ಎ ಗವರ್ಮೆಂಟ್ ಆಫೀಸರ್. ಕಾಲ್ ಬ್ಯಾಕ್ ಮಾಡ್ತಾನೆ ಸ್ವಲ್ಪ ಮೇಲಾಧಿಕಾರಿಗಳು ಫೋನ್ ಹಚ್ತಿದ್ದಾರೆ, ಹಾಕ್ತಾನೆ. ಯು ಶುಡ್ ಬಿ ಸಸ್ಪೆಂಡೆಡ್, ಐ ಥಿಂಕ್. ಮಾಬ್ ಅಂತೆ PDO ಸರ್ಕಾರಿ ಪರೀಕ್ಷೆಯನ್ನ ಬರೆದು ಆಯ್ಕೆಯಾದಂತಹ ಒಬ್ಬ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಊರ ಜನಕ್ಕೆ ಹೇಳುವಂಥದ್ದು ಮಾಬ್. ಮಾಬ್ ಅಂದ್ರೆ
ಅರ್ಥ ಏನು ಅಂತ ಹೇಳಿದ್ರೆ ದೊಂಬಿ ಮಾಡಲಿಕ್ಕೆ ಗುಂಪು ಬಂದ್ರೆ ಅದನ್ನ ಮಾಬ್ ಅಂತ ಕರೀತಾರೆ. ದೊಂಬಿ ಮಾಡಲಿಕ್ಕೆ ಜನ ಗುಂಪು ಗುಂಪಾಗಿ ಬಂದ್ರೆ ಅದು ಮಾಬು. ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಟ್ಟಂತ ಸ್ಟೇಟ್ಮೆಂಟ್ ಯಾರೆಲ್ಲ ತಲೆನೋವಿಲ್ಲ, ಯಾರೋ ಪೊಲಿಟಿಷಿಯನ್ಸ್ ಬ್ಯಾಕಪ್ ಇರುತ್ತೆ ಅಲ್ಲಿ. ನೀನ್ ತಲೆ ಕೆಡ್ಸ್ಕೋಬೇಡ, ನಾವಿದ್ದೀವಿ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿರ್ತಾರೆ. ಸರ್ಕಾರಿ ಸಂಬಳ ಬರುತ್ತೆ, ಏನಾಗಬೇಕು? ಜನ ಪ್ರತಿಭಟನೆ ಮಾಡಿದ್ದಕ್ಕೆ ಈಗ ಮತ್ತೆ ಸೀಲ್ ಹಾಕಿದ್ರು. ಇಲ್ಲದಿದ್ರೆ PDO ಆಡಿದ್ದೇ ಆಟ ಆಗ್ತಾ ಇತ್ತು. ಸೊ ಈಗ ನಮ್ಮ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯೆ ಅನಿತಾ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ರೀ. ಈಗ PDO ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ರು, ದೂರವಾಣಿ ಸಂಪರ್ಕಕ್ಕೆ. ಅವರು ಹೇಳಿದ್ರು ಆ ಸೀಲ್ ಮಾಡ್ಲಿಕ್ಕೆ AC ಆಗ್ಲಿ DC ಆಗ್ಲಿ ಆರ್ಡ್ರೇ ಮಾಡಿಲ್ಲ, ಸುಮ್ಮನೆ ಅವರು ಗಲಾಟೆ ಮಾಡ್ತಿದ್ದಾರೆ, ಗುಂಪು ಕಟ್ಕೊ ಬಂದು ಅವ್ರದ್ದು ವೈಯಕ್ತಿಕ ಏನೋ ಲಾಭ ಲೆಕ್ಕಾಚಾರ ನೋಡ್ತಾ ಇದ್ದಾರೆ, ನಿಮಗೇನೋ ಬೆನಿಫಿಟ್ ಆಗ್ತಾ ಇದೆ ಅಲ್ಲಿ ಅಂತೇಳಿ. ಇಲ್ಲ ಸರ್, ನಾವು ಫೆಬ್ರವರಿ ತಿಂಗಳಾಗ ನಾವು ಮನವಿ ಕೊಟ್ಟಿದ್ವಿ. ಅಲ್ಲಲ್ಲ, ಸಿಂಪಲ್ ಕ್ವಶನ್, ಆರ್ಡರ್ ಇದೆಯಾ? ಸೀಲ್ ಮಾಡ್ಲಿಕ್ಕೆ ಆರ್ಡರ್ ಇದೆಯಾ? ಸೀಲ್ ಮಾಡಕ್ಕೆ ಆರ್ಡರ್ ಇಲ್ಲ ರೀ. ಖರೆ ಅವ್ರು ಸೀಲ್ ಮಾಡಿ ಹೋಗಿದಾರಲ್ರಿ, ಇವ ಸಾಹೇಬ್ರು ಅವ್ರು ಮಾಡಿದಾರ್ರಿ. ನಾವು ಅವ್ರಿಗೆ ಅಲ್ಲಲ್ಲ, ಮುಂಚೆ ನಿನ್ನೆ ಅದು ಆಗಿದ್ದು ಬೇರೆ, ಅದಕ್ಕಿಂತ ಮುಂಚೆ ನಮಗ್ ಏನೇ ಇಲ್ರಿ. ನಾವು ಅವ್ರ ಆಫೀಸರ್ ಹೆಂಗ ಹಂಗ ಕೇಳೇವ್ರಿ. ನಾವು ಈಗ ನೀವು ಲೆಕ್ಕಪತ್ರ ಕೊಡತ್ ಹೇಳಿದೇವ್ರಿ, ಅವ್ರ ಲೆಕ್ಕಪತ್ರ ಕೊಡ್ಲಿಲ್ಲ, ನಾವು ಸೀಲ್ ಮಾಡ್ದೇವ್. ಅಂದ್ರೆ ಸಿಬ್ಬಂದಿ ಮ್ಯಾಗ ನಮಗ ವಿಶ್ವಾಸ ಇಲ್ಲ ಅಂತ ಹೇಳಿದ್ರಿ. ಹಂಗ ಅನಲ್ಲಿ ಅವ್ರ ಸೀಲ್ ಮಾಡಿ ಅವ್ರ ಹೋಗಿದಾರ್ರಿ. AC ಅವ್ರ ಇದ್ರಿ, PSI ಇದ್ದಾರ್ರಿ, ಯುವ ಸಾಹೇಬ್ರು ಇದ್ದಾರ್ರಿ. ಯಾವಾಗ ಇದಾಗಿದ್ದು? ಅದ ಫೆಬ್ರವರಿ ತಿಂಗಳದಾಗ ಆಗಿದ್ರಿ. AC ಬಂದು ಸೀಲ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವ್ರ ಸೀಲ್ ಮಾಡಿದಾರ್ರಿ. ಈಗ ಮತ್ತ ಅವ್ರ ಮುಂದೆ ನಾವ್ ಏನ್ ಮಾತಾಡಕ್ ಬರ್ತೈತ್ರಿ ಸರ್? ಸೊ AC ಬಂದು ಸೀಲ್ ಮಾಡ್ಬಿಟ್ಟು ಹೋಗಿದ್ದು, ಬಟ್ ನೋ ಅಫಿಷಿಯಲ್ ಆರ್ಡರ್ ಇಲ್ಲ ಅಂತ ಹೇಳಿದ್ರು ಖುದ್ದು AC ಪೊಲೀಸರ ಸಮ್ಮುಖದಲ್ಲಿ ಸೀಲ್ ಮಾಡಿದಾರೆ. ಹಾಗಾದ್ರೆ ಹೌದ್ರಿ, ಅವ್ರ ಮಾಡ್ಯಾರ್ರಿ. ಓಕೆ. ಹಾ ಸರ್. ಈ PDO ಆಗಿ ಏನ್ ಹಿತಾಸಕ್ತಿ ಈಗ ಮತ್ತೆ ಓಪನ್ ಮಾಡ್ಲಿಕ್ಕೆ? ಇಲ್ರಿ, ಅವ್ರ ನಾವ್ ಹೇಳಿದ್ರಿ ಈಗ 6 ತಿಂಗಳತ್ತ, ನಮ್ದು 6-7 ತಿಂಗಳತ್ರಿ ಸರ್ ಬಂದೈತ್ರಿ. ಅದ ಫೈಲ್ ಎಲ್ಲ ಒಳಗ ಇಟ್ರೆ ಲಾಕ್ ಐತ್ರಿ. ಅವಾಗಿಂದ ಎಲ್ಲರಿಗೂ ಮನವಿ ಕೊಟ್ಟೇನ್ರಿ. ಬೆಳಗಾವ್ ಮಟ್ಟ DC ಅವ್ರ ಅಷ್ಟ ಲೆಟರ್ ನಂಗ್ ರಿಟರ್ನ್ ಬಂದಿದ್ರಿ. ಅಂದ್ರೆ ಅದ ಏನೈತಿ ತನಿಖೆ ಮಾಡ್ರಿ, ಯಾರು ತಪ್ಪಿಸಾರು ಅವ್ರ ಮ್ಯಾಗ ಕ್ರಮ. ಏನಂದ್ರು ನಿನ್ನೆ ಬಂದಂತ ಏನಂದ್ರು? ಅವ್ರ ಏನಂತಾರ್ರಿ, ಅವ್ರು ಒಟ್ ಏನಿಲ್ರಿ, ಈಗ ಪಂಚಾಯತ್ ಬಿ ಲಾಕ್ ನಿನ್ನೆ ಅವ್ರ ಬಂದು ಸೀಲ್ ಮಾಡಿ ಹೋಗಿದಾರ್ರಿ. ನಾವು ಹಾಕಕ್ ಕೊಡುದಿಲ್ಲ ಅಂತ ಹೇಳಿದ್ರಿ. ನಮ್ಗ ತಗದಿರಿ ನೀವ್ ಹೆಂಗ, ನಾವ್ ಟ್ರೆಜರಿ ಎಲ್ಲ ನೀವ್ ಲಾಕ್ ಮಾಡಿ ಹೋಗಿದ್ರಲ್ಲ, ಹಂಗ ನೀವ್ ತನಿಖೆ ಮಾಡ್ರತಂದ್ರ ತನಿಖೆ ಮಾಡಕ್ ಬರಾತಿಲ್ಲ. ಇನ್ನ ಒಂದ್ 6 ತಿಂಗಳ ನಾವ್ ವೇಟ್ ಮಾಡೋರ್ದೇವ್ರಿ ಸರ್. ಖರೆ ಈಗ ಬಂದ್ ಕಿಶನ್ ಹಿಂಗ ಓಪನ್ ಮಾಡಂತ ನಮಗ್ ಸಿಟ್ಟು ಬಂದು ನಾವ್ ಕೇಳಿದೇವ್ರಿ. ಏನೆಲ್ಲ ಲೆಕ್ಕಪತ್ರಗಳಿದಾವೆ, ಏನಕ್ಕೆ ನೀವು ಅದನ್ನ ಸೀಸ್ ಮಾಡ್ಬೇಕಂತ ಕೇಳಿದ್ದು? ಅದೇ ಹೆಂಗ ಅಂತಂದ್ರ ಭ್ರಷ್ಟಾಚಾರ ಆಗೈತಿ, ಅದಕ್ಕ ನೀವು ಏನ್ ಐತ್ರಲ್ಲ ಲೆಕ್ಕಪತ್ರ ಮಾಡ್ರಿ, ನಮಗ್ ಕೊಡ್ರಿ, ಏನಂತ ತೋರಿಸ್ರಿ. ಎಲ್ಲ ಕೆಲಸ ಕಾಮಗಾರಿ ಎಲ್ಲಿದಾವ ಅಂತ ಕೇಳಿದೇನ್ರಿ. ನಾವು ಸದಸ್ಯಾಗಿ ಕೇಳಿದೇನ್ರಿ. ಸದಸ್ಯಗನ ಕಿಮ್ಮತ್ ಇಲ್ಲ ಆದ್ರ ಮತ್ತ ಇನ್ ಉಳಿದ ಜನರಿಗೆ ಏನ್ ಮಾಹಿತಿ ಹಾಕದಾಗ ಬಿ ಕೇಳಿದೇವ್ರಿ. ನಾವು ಮಾಹಿತಿ ಹಾಕದಾಗ ಬಿ ಇನ್ನ ಒಂದ್ ಯಾವ್ದು ಬಿ ಏನ ಕೊಟ್ಟೇವಿಲ್ರಿ ಅವ್ರು. ಓಕೆ, ಥ್ಯಾಂಕ್ ಯು ಮೇಡಮ್. ಹಾ ಸರ್, ನಮಸ್ತೆ. ಸೊ ಇವ್ರ ಪ್ರಕಾರ ಆದೇಶ ಇಲ್ಲ, ಬಟ್ ಖುದ್ದು AC ಅವರೇ ಬಂದು ಸೀಲ್ ಮಾಡಿಬಿಟ್ಟು ಹೋಗಿದ್ದಾರೆ. ಖುದ್ದು AC ಅವರೇ ಬಂದು ಪೊಲೀಸರ ಜೊತೆಗೆ ಬಂದು ಆ ಟ್ರೆಜರಿ ಅಂತ ಹೇಳಿದ್ರೆ ಅಲ್ಲಿ ಲೆಕ್ಕಪತ್ರಗಳಿದಾವೆ. ಗ್ರಾಮ ಪಂಚಾಯತಿಗೆ ಬಂದಂತಹ ದುಡ್ಡು ಎಷ್ಟು ಖರ್ಚಾಯಿತು, ಯಾವ ಕಾಮಗಾರಿ ಖರ್ಚು ಮಾಡಿದ್ದಾರೆ, ಯಾರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಲೆಕ್ಕಪತ್ರ ಇರುವಂಥದ್ದು. ಆ ಲೆಕ್ಕಪತ್ರ ಇರ್ತಕ್ಕಂಥ ಟ್ರೆಜರಿ ಏನಿತ್ತು ಅದಕ್ಕೆ ಖುದ್ದು AC ಅವರೇ ಬಂದು ಸೀಲ್ ಮಾಡಿಬಿಟ್ಟು ಹೋಗಿದ್ದಾರೆ. ಬಟ್ PDO AC-ಗಿಂತ ಸುಪ್ರೀಂ ಆಗಿಬಿಟ್ಟ ಪಂಚಾಯತಿಯಲ್ಲಿ. ಆತ ಓಪನ್ ಮಾಡ್ದ, ಜನ ಪ್ರತಿಭಟನೆ ಮಾಡಿದ್ರು. ಮತ್ತೆ ಈಗ ತಾಲೂಕು ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅವರು ಬಂದು ಈಗ ಮತ್ತೆ ಸೀಲ್ ಮಾಡಿದ್ದಾರೆ. ಇದು ಚಿಕ್ಕೋಡಿಯ ಹಿರೇಕೋಡಿ ಗ್ರಾಮ ಪಂಚಾಯತಿಯ ಕತೆ. ಒಂದು ಗ್ರಾಮ ಪಂಚಾಯತಿ ಉದಾಹರಣೆ ಅಷ್ಟೇ, ಸಿಂಪಲ್ ಸರಳ ಉದಾಹರಣೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.